ರೆಗ್ಯುಲೇಷನ್ ಆಕ್ಟ್ ಅಂತೇನಿದೆ ಅದರ ನಿಯಮ ಬಾಹಿರವಾಗಿ ಯಾರ್ಯಾರು ಚಿತ್ರಮಂದಿರವನ್ನ ಪ್ರದರ್ಶನಗೊಳ್ತಾ ಇದ್ದಾರೆ ಸೊ ಅವೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು. ಅದಾದ ಬಳಿಕ ಕ್ರಮ ಕೈಗೊಳ್ಳಬೇಕು. ಆ ಚಿತ್ರಮಂದಿರಗಳ ವಿರುದ್ಧ 6:30 ನಂತರವಷ್ಟೇ ಶೋಗಳನ್ನ ಪ್ರದರ್ಶನ ಮಾಡಬೇಕು ಅಂತ ಬರುತ್ತೆ. ಸೊ ಇದಕ್ಕಿದ್ದಾಗ ಆಟೋಮೆಟಿಕ್ ಆಗಿ ಬುಕ್ ಮೈ ಶೋನಲ್ಲಿ ಯಾವ್ಯಾವ ಶೋಗಳು 3 ಗಂಟೆ 2 ಗಂಟೆ 1:30 4 ಗಂಟೆ 6 ಗಂಟೆ ಅಂತ ಏನು ಶೋಗಳಿದೋ ಅವೆಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಆಫ್ಲೈನ್ ಆಗುತ್ತೆ. ಅದಾದ ಬಳಿಕ 6:30 ನಂತರವಷ್ಟೇ ಬುಕ್ ಮೈ ಶೋನಲ್ಲಿ ಆ್ಯಪ್ಗಳು ಅಂದ್ರೆ ಶೋಗಳು ಓಪನ್ ಆಗುವಂಥದ್ದು. ಸೊ ಒಳ್ಳೆ ಉದ್ದೇಶ, ಓಕೆ, ಒಂದಷ್ಟು ಒಳ್ಳೆ ಇಂಟೆನ್ಷನ್ ಇದೆ ಇದರಲ್ಲಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಸರ್ಕಾರದವರೇ ಒಂದು ರೆಗ್ಯುಲೇಷನ್ ಆಕ್ಟ್ ಅನ್ನ ಮಾಡ್ಕೊಂಡ್ ಬರ್ತಾರೆ ಅಂತಂದ್ರೆ ಒಳ್ಳೇದು ಇದ್ದೇ ಇರುತ್ತೆ. ಅದರಲ್ಲಿ ರೀಸನ್ ಏನು ಅಂತಂದ್ರೆ 3 ಗಂಟೆ ಶೋ ಆಗಿರ್ಬೋದು, ಮಧ್ಯರಾತ್ರಿ ಶೋ ಆಗಿರ್ಬೋದು, ಅಥವಾ 4 ಗಂಟೆ ಶೋ ಆಗಿರ್ಬೋದು, ಅಥವಾ 5 ಗಂಟೆ ಶೋ ಆಗಿರ್ಬೋದು, ಬೆಳಗಿನ ಜಾವ ಆಗಿರ್ಬೋದು. ಸೊ ಈ ರೀತಿ ಹೋಗ್ತಾರೆ, ಅಪಘಾತಗಳಾಗಬಹುದು. ಅಥವಾ ಕೆಲವರು, ಎಲ್ಲರೂ ಅಲ್ಲ, ಈಗ ದೊಡ್ಡ ದೊಡ್ಡ ಮಾಸ್ ಸಿನಿಮಾಗಳು ರಿಲೀಸ್ ಆಗ್ತವೆ ಅಂತಂದ್ರೆ ಅವರವರ ಫ್ಯಾನ್ಸ್ಗಳ ಕ್ರೇಜ್ ಇದ್ದೇ ಇರುತ್ತಲ್ಲ, ಕುಡ್ಕೊಂಡು ಪಡ್ಕೊಂಡು ಪಾನಮಕ್ತರಾಗಿ ಅಥವಾ ಮೋಜು ಮಸ್ತಿಗಳನ್ನ ಮಾಡ್ಕೊಂಡು ಹೋಗುವಂಥದ್ದಾಗಿರ್ಬೋದು. ಸೊ ಇನ್ನು ಕೆಲವರು